ವಂಶಿ ಅವರೇ, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವ್ ನಮ್ಮ ಮನೆಗ್ ಬಂದಿರೋದು ನಮ್ ಎಲ್ರಿಗೂ ತುಂಬಾನೇ ಖುಷಿ. ಆದ್ರೆ ಏನ್ರಿ ಮೊನ್ನೆ ಬಂದಿದ್ದು ಖುಷಿ ಆಯ್ತು ಅಂತ ಹೇಳಿ ಇವಾಗ ಆದ್ರೆ ಅಂತ ರಾಗ ಹೇಳ್ತಿದ್ದೀರಾ? ಅದ್ ಹಾಗಲ್ಲ, ನಿಮ್ ಒಳ್ಳೆತನದ ಬಗ್ಗೆ ಹೇಳಿದಾಗ ನೀವ್ ಎಷ್ಟು ಪಾಸಿಟಿವ್ ಆಗಿ ಅದ್ ತಗೊಂಡ್ರೋ, ನಾನ್ ಇವಾಗ ಹೇಳೋ ವಿಷಯನೂ ಕೇಳಿದ್ರೆ ನೀವ್ ಅಷ್ಟೇ ಪಾಸಿಟಿವ್ ಆಗಿ ತಗೋತೀರಾ? ಯಾಕೋ ಭಯ ಪಡಿಸ್ತಿದ್ದೀರಾ? ಅಯ್ಯೋ ಹಾಗೇನಿಲ್ಲಪ್ಪ, ನಾನ್ ಏನ್ ಹೇಳ್ಬೇಕು ಅಂದ್ರೆ, ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ. ನೀವ್ ನನಗ್ ಮಾಡಿದ ಸಹಾಯ, ಮನೆಯವ್ರ ಜೊತೆ ಇರೋದು, ಅಜ್ಜಿ ಅತ್ತೆ ಅವ್ರಿಗೆಲ್ಲ ತೋರ್ಸು ಪ್ರೀತಿ, ಅದೆಲ್ಲ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ವಂಶಿ ಅವ್ರೆ. ಆದ್ರೆ ನೀವ್ ಸ್ವಲ್ಪ ಅತಿಯಾಗಿ ನನ್ ಮೇಲೆ ಕಾಳಜಿ ತೋರಿಸ್ತಿರಲ್ಲ, ಅದ್ ಯಾಕೋ ನನ್ಗೆ ಮುಜುಗರ ತರುತ್ತೆ. ಇದು ನಿಮ್ ಮುಜುಗರನ ಅಥವಾ ನಿಮ್ಮ ಸಾಹೇಬ್ರ ಮುಜುಗರನ? ಬಹುಶಃ ನನ್ ಮಾತು ನಿಮ್ ಸಾಹೇಬ್ರ ತಲೆಯಲ್ಲಿ ಖಾಯಮಾಗಿ ಟೆಂಟ್ ಆಗಿದೆ ಅನ್ಸುತ್ತೆ, ಅದಕ್ಕೆ ನಿಮ್ಮ ಹತ್ರ ಹೇಳಿಸ್ತಿದ್ದಾರೆ. ಅಲ್ಲ ಭೂಮಿ ಅವರೇ, ನಾನ್ ನಿಮ್ಗೆ ಹತ್ತಿ ಕೊಟ್ಟೆ, ಆದ್ರೆ ಅವ್ರಿಗೆ ತಲೆ ಸಿಡಿಬೇಕು. ಏನ್ ವಂಶಿ ಅವ್ರೆ ನೀವ್ ಈ ರೀತಿ ಮಾತಾಡ್ತಿದ್ದೀರಾ? ನೀವ್ ಹೇಳೋ ಮಾತಿನ ಅರ್ಥ ನಾನ್ ಬೇರೆ ನಮ್ ಸಾಹೇಬ್ರು ಬೇರೆ ಅಂತನಾ? ಹಾಗಾದ್ರೆ ನೀವಿಬ್ರು ಒಂದೇ ಅಂತೀರಾ? ಐ ಮೀನ್ ಮಿಸ್ಸಸ್ ಅಜಿತ್, ಯಾಕೆ ಮಾತಾಡ್ತಿಲ್ಲ ಹೇಳಿ ಭೂಮಿ ಅವರೇ. ಲೈಫ್ ಲಾಂಗ್ ನೀವಿಬ್ರು ಒಂದೇ ಅಂತ ಅಗ್ನಿಸಾಕ್ಷಿಯಾಗಿ ಹೇಳಕ್ ರೆಡಿ ಇದ್ದೀರಾ? ನನ್ನ ಸಾಹೇಬ್ರ ಸಂಬಂಧ ಕಾಂಟ್ರಾಕ್ಟ್ ಮದ್ವೆದು ಅಂತ ಇವ್ರಿಗೇನಾದ್ರೂ ಗೊತ್ತಾಗೋಯ್ತಾ? ಭೂಮಿ ಅವರೇ, ಯಾವ ಲೋಕ ಹೋಗಿದ್ದೀರಾ? ಮಾತಾಡಿ. ವಂಶಿ ಅವ್ರೆ, ನೀವೇನೋ ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಗೊತ್ತಾಗ್ತಿದೆ, ಆದ್ರೆ ಏನು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಕರೆಕ್ಟ್ ಆಗಿ ಇನ್ನೊಂದ್ಸತಿ ಹೇಳಿ. ವಂಶಿಕೆಗೆ ಭೂಮಿ ಒಂಟಿಯಾಗಿ ಸಿಕ್ಕಿದಾಳೆ. ಸತ್ಯನ ಹೇಳಿದ ಹಾಗೆ ನನ್ ಭೂಮಿ ಮೇಲೆ ವಂಶಿಗೆ ಪ್ರೀತಿ ಹುಟ್ಟಿ ಅದನ್ನ ಅವಳ ಹತ್ರ ಹೇಳ್ಕೊಂಡ್ಬಿಟ್ರೆ? ಭೂಮಿ ಅವರೇ, ಆವಾಗಿಂದ ನಾನು ನೇರವಾಗಿ ಮಾತಾಡ್ತಿದ್ದೀನಿ, ಆದ್ರೆ ನಿಮಗೆ ಅರ್ಥ ಆಗ್ತಿಲ್ವೋ ಅಥವಾ ಅರ್ಥ ಆದ್ರೂ ಸುಮ್ಮನಿದ್ರೂ ಗೊತ್ತಾಗ್ತಿಲ್ಲ. ವಂಶಿ ಅವ್ರೆ, ನನ್ ವಿಷಯ ತುಂಬಾನೇ ಸಿಂಪಲ್. ನಮ್ ಸಾಹೇಬ್ರಿಗೆ ಏನ್ ಕಂಡ್ರೆ ಆಗಲ್ವೋ ಅದನ್ನ ನಾನ್ ಮಾಡೋದಕ್ ಹೋಗೋದಿಲ್ಲ. ನೀವು ನನ್ ಜೊತೆ ಸಲ್ಗೆಯಿಂದ ಇರೋದು ನಮ್ ಸಾಹೇಬ್ರಿಗೆ ಇಷ್ಟ ಆಗ್ತಿಲ್ಲ. ಅಂದ್ರೆ ಏನ್ ಮಾತಿನ ಅರ್ಥ? ನಾನ್ ನಿಮ್ ಜೊತೆ ಫ್ಲರ್ಟ್ ಮಾಡ್ತಿದ್ದೀನಿ ಅಂತಾನ? ಹಲೋ ಹಲೋ, ಹಾಗೆಲ್ಲ ಅಪ್ಪಿ ತಪ್ಪಿ ಅನ್ಕೊಳಕ್ ಹೋಗ್ಬೇಡಿ. ನನ್ಗೆ ಆತರ ಬುದ್ಧಿ ಇಲ್ಲ. ತಂದೆ ತಾಯಿ ಇಲ್ದೇ ಇರ್ಬೋದು, ಆದ್ರೆ ಒಳ್ಳೆ ಗುಣ ಕಲ್ಸ್ಕೊಟ್ಟಿದ್ದಾರೆ. ಬೇಜಾರ್ ಮಾಡ್ಕೊಂಡ್ರ? ಬೇಜಾರೇನು ಆಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ ಮನೆ ಉಳ್ಕೊಳ್ಳೋದಕ್ಕೆ ನೀವಷ್ಟೇ ಕಾರಣ ಅಲ್ಲ, ಸಂಗೀತಮ್ಮನೂ ಕೂಡ. ಅವರಲ್ಲಿ ನಾನು ನಮ್ಮ ಅಮ್ಮನ್ ನೋಡ್ದೆ, ಹಾಗೆ ಬೆಸ್ಟ್ ಫ್ರೆಂಡ್ ಅಂತ ನೀವು ಸಿಕ್ಕಿದ್ರಿ ಅಷ್ಟೇ. ಫ್ರೆಂಡ್ಸ್ ಸದ್ಯ ಬಿಲ್ಲಿನಿಂದ ಫ್ರೆಂಡಿಗೆ ಪ್ರಮೋಷನ್ ಸಿಕ್ತಲ್ಲ, ನಿಮ್ ಡೌಟ್ ಕ್ಲಿಯರ್ ಆಗಿದ್ರೆ ಹೊರಡೋಣ. ಹೊಡ್ಬೋದು ವಂಶಿ ಅವ್ರೆ, ಆದ್ರೆ ನೀವ್ ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ ಮಾತ್ ಕೇಳಲಾ? ನನ್ ಬೇಜಾರ್ ಮಾಡ್ಕೊಂಡು ನೀವು ಕೇಳೋದನ್ನ ಬಿಡಲ್ಲ. ಪರವಾಗಿಲ್ಲ, ಹೇಳಿ ಧೈರ್ಯವಾಗಿ. ನಾನು ಆಟೋದಲ್ಲಿ ಬರ್ತೀನಿ. ಯಾಕೆ? ಅದು ಈ ಬುಲೆಟ್ ಮೇಲೆ ನಮ್ ಸಾಹೇಬ್ರ ಜೊತೆ ಬರೋದಕ್ ಮಾತ್ರ ನನಗ್ ಖುಷಿ, ಅದಕ್ಕೆ. ಓಹೋ, ನಿಮಗೆ ಸಾಹೇಬ್ರ ಜೊತೆ ಹೋಗಿ ಮಾತ್ರ ಇಷ್ಟನಾ? ಹಾಗಿದ್ರೆ ಒಂದು ಪ್ರಶ್ನೆ ಭೂಮಿ ಅವರೇ, ನಿಮಗೆ ಅಜಿತ್ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ? ಭೂಮಿ ಅವರೇ, ನೀವು ಆಟೋದಲ್ಲಿ ಹೋಗಿದ್ದ ಮುಂಚೆ ನನ್ನ ಪ್ರಶ್ನೆ ಉತ್ತರ ಕೊಟ್ಟು ಹೋಗಿ. ನೀವು ನಿಮ್ ಸಾಹೇಬ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಸಿಂಪಲ್ ಕ್ವಶನ್. ಸಾಹೇಬ್ರೆ, ಈ ಕಂಪ್ನಿಯವ್ರಿಗೆ ಮಾಡೋ ಕೆಲ್ಸನೇ ಇಲ್ಲ. ಏನೋ ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇದ್ದಾಗ್ಲೇ ಕಾಲ್ ಮಾಡ್ತಾರೆ. ಹೌದಾ ಅಪ್ಪು, ಗೊರ್ಕೆ ಹೊಡ್ಕೊಂಡು ತುಂಬಾ ಚೆನ್ನಾಗಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದೀಯ. ಅಯ್ಯೋತ್ತೆ, ನಿದ್ದೆ ಮಾಡೋದು ಒಂದ್ ಕೆಲ್ಸನೇ. ಗೊತ್ತಿರ್ಲಿಲ್ಲಮ್ಮ, ಈಗ ಗೊತ್ತಾಯ್ತು. ಮೆಸೇಜ್. ಅರೆ, ಅಜಿತ್ ವಾಯ್ಸ್ ನೋಟ್ ಕಳ್ಸಿದಾನೆ. ಏನಾಯ್ತು? ಸ್ಪಂದನ, ಸ್ಪಂದನ, ಅಪ್ಪು, ಸ್ಪಂದನ, ಅಯ್ಯೋ ಏನಿದೆ, ಏನ್ ವಿಷಯ? ಅಯ್ಯೋ ಅತ್ತೆ, ತುಂಬಾ ಇಂಪಾರ್ಟೆಂಟ್, ಇರಿ. ಸ್ಪಂದನ, ಸ್ಪಂದನ, ಒಳ್ಳೆ ಬಂದಲ್ಲ. ಏನಾಯ್ತು? ಯಾಕೆ ಹೋಗ್ತಿದ್ಯಾ? ಹೇ ಅಕ್ಕ, ಏನ್ ಹೀಗ್ ಕರಿಯೋದಾ? ನೋಡೆಷ್ಟು ಹೆದರ್ಕೊಂಡಿದ್ದಾರೆ ಅಂತ. ಸ್ಪಂದನ, ನಿಂಗೊಂದ್ ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನಪ್ಪ ಅದು? ಏನ್ ಗೊತ್ತಾ, ಆ ಕಾರ್ಪೊರೇಟರ್ ಇದಾರಲ್ಲ, ಅವ್ರಿಗೆ ಶಿಕ್ಷೆ ಆಯ್ತಂತೆ. ಅಜಿತ್ ವಾಯ್ಸ್ ನೋಟ್ ಕಳ್ಸಿದ್ದ. ಈಗ ನೀನು ನಿಮ್ಮ ಮನೆಯವರು ಧೈರ್ಯವಾಗಿರ್ಬೋದು ನೋಡು. ಖಂಡಿತ ಇರ್ತಾರೆ, ಯಾಕೆಂದ್ರೆ ನಾವಿದೀವಲ್ಲ ಜೊತೆಗೆ. ಅವ್ನ್ ಯಾವನೋ ಪವರ್ ಇಲ್ದಿರೋ ಕಾರ್ಪೊರೇಟರ್ ಅನ್ಸ. ಭೂಮಿ ಮನೆ ಬಂದಾಗ್ಲೇ ಗೊತ್ತಾಯ್ತು ನಂಗೆ. ಆದ್ರೆ ನಮ್ ಭೂಮಿ ಮತ್ತೆ ಅಜಿತ್ ಎಷ್ಟು ದೊಡ್ಡ ಸಾಹಸ ಮಾಡಿದ್ದಾರೆ ಅದನ್ನ ಈಗ ಹೇಳ್ತಾ ಇದ್ದೆ. ಹೌದು ಅತ್ತೆ, ಈಗ ನೋಡಿ ಎಲ್ಲಾ ಕಡೆ ಬ್ರೋ ಬಗ್ಗೆನೇ ನ್ಯೂಸ್ ಬರ್ತಿರತ್ತೆ ಅಲ್ವಾ? ಆ ಕಾರ್ಪೊರೇಟರ್ ಅರೆಸ್ಟ್ ಆದಾಗ್ಲೇ ಎಲ್ರು ನಮ್ಮ ಅಜಿತ್ ಸಾಹಸ ನೋಡಿ ಚಪ್ಪಾಳೆ ತಟ್ಟಿ ಸಲ್ಯೂಟ್ ಮಾಡಿದ್ರು. ನೀನ್ ಕೇಳ್ಬೇಕಾ? ಸೋಷಿಯಲ್ ಮೀಡಿಯಾಲೆಲ್ಲ ಬರೀ ಅವಂದೇ ಸುದ್ದಿ, ಅವಂದೇ ಇಂಟರ್ವ್ಯೂಗಳಿರುತ್ತೆ. ಕಾರ್ಪೊರೇಟರ್ ಕೇಸಲ್ಲಿ ನಮ್ ಅಜಿತ್ ಹೀರೋ ಆದ. ಅಷ್ಟೇ ಅಲ್ಲ ಅಪ್ಪು, ನನ್ ಜೀವನದಲ್ಲಿ ದೇವ್ರಾಗ್ಬಿಟ್ರು. ನೀನ್ ಎಲ್ರೂ ಋಣನ ನನ್ ಯಾವತ್ತೂ ಮರೆಯಲ್ಲ. ನೋಡು, ಇನ್ಯಾವತ್ತು ಇದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೋದು, ಸರಿನಾ? ನಾನ್ ಫಾರಿನ್ ಇಂದ ವಾಪಸ್ ಬರೋಕ್ಕೂ ಮುಂಚೆ ಭೂಮಿ ಅದಕ್ಕೆ ನಂಗೆ ಫೋನ್ ಮಾಡಿ ಹೇಳಿದ್ರು, ನಮ್ ಊರಲ್ಲಿ ಮಾಡದೇ ಇರೋ ಹೆಸರನ್ನ ಅಲ್ಲಿ ಏನ್ ಮಾಡೋದು ಅಂತ. ಈಗಬ್ರು ಇಲ್ಲಿ ಇಷ್ಟು ಪಾಪ್ಯುಲರ್ ಆಗ್ತಿರೋದ್ ನೋಡ್ತಿದ್ರೆ ಅದ್ಗೆ ಹೇಳಿರೋ ಮಾತು ಎಷ್ಟು ನಿಜ ಅಂತ ಅನಿಸ್ತಾ ಇದೆ ಗೊತ್ತಾ? ಅಷ್ಟೇ ಅಲ್ಲ, ಅದ್ಗೆ ನನ್ನನ್ನ ಇಲ್ಲಿ ಕರ್ಸಿರೋ ಉದ್ದೇಶನು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಬ್ರೋ ಅದ್ಗೆ ಇಬ್ರು ಗ್ರೇಟ್. ಸಾಹೇಬ್ರೆ, ಸತ್ಯಣ್ಣ ಹೇಳಿದ್ರು ನೀವ್ ಬರ ತಡ ಆಗುತ್ತೆ ಅಂತ, ನೀವ್ ಇಷ್ಟು ಬೇಗ ಬಂದ್ಬಿಡಿದ್ರ? ಅಂದಿದ್ದೆ, ಅದಕ್ಕೆ ನೀನು ಟೂ ವೀಲರ್ ಅಲ್ಲಿ ಬರದ ಭೂಮಿ? ಏನ್ ವಂಶಿ ಅವ್ರೆ, ಬೆಳಿಗ್ಗೆ ನೀವೇ ಭೂಮಿ ಹಾಸನದಲ್ಲಿ ಸಿಕ್ಕಿದಾಗ ಕಿವಿಗೆ ಹತ್ತಿ ಇಟ್ಕೊಂಡಿದ್ರು,
ಅವ್ರಿಗೆ ಜೋರ್ ಶಬ್ದ ಕೇಳಿದ್ರೆ ಮೈಗ್ರೇನ್ ಬರೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಲ್ವಾ ನಾನ್ ಬೆಳಗ್ಗೆ ಕಾರಲ್ಲಿ ಕರ್ಕೊಂಡ್ ಬಂದಿದ್ದು. ನೀವ್ ನೋಡಿದ್ರೆ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ. ಅಜಿತ್ ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಅವ್ರ ಕಿವಿಗೆ ಹತ್ತಿ ಹಾಕ್ಸ್ಬಿಟ್ಟು ಕರ್ಕೊಂಡ್ ಬಂದಿರೋದು. ನೀವೇ ನೋಡಿ. ಸಾಹೇಬ್ರೆ, ವಂಶಿ ಅವ್ರಿಗೆ ನನ್ ಮೇಲೆ ತುಂಬಾನೇ ಕಾಳಜಿ. ನಾನೇನಾದ್ರೂ ನನ್ ಬಗ್ಗೆ ಕಾಳಜಿ ತೋರ್ಸ್ಕೊಳ್ಳೋದ್ ಮಾತ್ರನು ಅವ್ರಂತೂ ಮರೆಯೋದಿಲ್ಲ. ಅಜಿತ ಹೇಳಪ್ಪಾತಮ್ಮ. ಹಲೋ ಸತ್ಯನಾ, ಏನಾಗಿದೆ ನಿಮ್ಗೆ? ಯಾಕಪ್ಪ, ನಾನು ಆರಾಮಾಗಿದ್ದೀನಿ. ಏನಾಯ್ತು? ನೀವ್ ಆರಾಮಾಗಿದ್ದೀರಾ? ಅದಕ್ಕೆ ಬೇರೆಯವ್ರು ಆರಾಮಾಗಿರೋದು ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಅಯ್ಯೋ ನಿನ್ನ, ಅದೇನಾಯ್ತು ಅಂತ ಸರಿಯಾಗಿ ಹೇಳುವ ಮಾರಾಯ. ಅಲ್ಲ, ಭೂಮಿನ ನೀವು ಮನೆ ಕರ್ಕೊಂಡು ಹೋಗಿ ಅಂತ ನಾನ್ ನಿಮಗ್ ಹೇಳಿದ್ರೆ ನೀವು ಪಾಪ ವಂಶಿ ಅವ್ರಿಗೆ ಏನಕ್ಕೆ ಹೇಳಿದ್ರಿ? ಅಜಿತ, ನಂಗೊಂಚೂರು ಅರ್ಜೆಂಟ್ ಕೆಲಸ ಇದೆ ಮಾರಾಯ. ಅಲ್ಲ, ಏನ್ ಅರ್ಜೆಂಟು ಅಂತ? ಅಲ್ಲ ಸತ್ಯನ, ಈ ಮಾತನ್ನ ನಾನ್ ಫೋನ್ ಮಾಡ್ದಾಗ್ಲೇ ಹೇಳಿದ್ರೆ ನಾನ್ ಬೇರೆ ವ್ಯವಸ್ಥೆ ಮಾಡ್ಕೊಂತಿದ್ದೆ ಅಲ್ವಾ? ಹೋಗ್ಲಿಪ್ಪ, ಏನಂತ ಕೇಳ್ಬೋದಾ? ಅಲ್ಲ, ನನ್ನ ಹಿಂದಿಗೆ ನಾನು ಸ್ಟೇಷನ್ ಅಲ್ಲಿ ಇರಕ್ ಹೇಳ್ತಿದ್ದೆ. ಅಲ್ಲ ಕಣೋ, ಸ್ಟೇಷನ್ಗೆ ಹೆಣ್ಮಕ್ಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಅದು ಅಲ್ಲದೆ ಪಾಪ ನಿನ್ಗೋಸ್ಕರ ಎಷ್ಟೊತ್ತು ಕಾಯ್ಬೇಕು? ಅಣ್ಣ, ಸ್ಟೇಷನ್ ನನ್ ಪಾಲ್ಗೆ ದೇವಸ್ಥಾನ ಇದ್ದ ಹಾಗೆ. ನಾನು ಮತ್ತೆ ಭೂಮಿ ಗಂಡ ಹೆಂಡತಿ ಅನ್ನೋದನ್ನ ಮರಿಬೇಡಿ ನೀವು. ನನ್ನ ಹೆಂಡತಿಯಾಗಿ ಭೂಮಿ ನನಗೋಸ್ಕರ ಎಷ್ಟೊತ್ ಬೇಕಾದ್ರೂ ಕಾಯ್ತಾಳೆ. ಅಲ್ಲ, ಅದನ್ ಬಿಟ್ಟು ಇವತ್ ಬಂದು ನಾಳೆ ಹೋಗೋ ಗೆಸ್ಟ್ ವಂಶಿ ಅವ್ರು ನೀವ್ ಯಾಕೆ ಹೇಳಕ್ ಹೋಗಿದ್ರಿ ಕೆಲ್ಸನೆಲ್ಲ? ಐ ಡೋಂಟ್ ಲೈಕ್ ದಿಸ್ ಸತ್ಯಣ್ಣ. ಗೆಸ್ಟ್ ಗಳಿಗೆ ಡಿಸ್ರೆಸ್ಪೆಕ್ಟ್ ಯಾವತ್ತೂ ಆಗ್ಕೊಡ್ದು, ಅವ್ರಿಗೆ ಡಿಸ್ಕಂಫರ್ಟ್ ಕೂಡ ಆಗ್ಬಾರ್ದು. ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡೋದಕ್ ಹೋಗ್ಬೇಡಿ. ಭೂಮಿ ವಿಚಾರದಲ್ಲಿ ನೆಕ್ಸ್ಟ್ ಟೈಮ್ ಏನಾದ್ರು ಡಿಸಿಷನ್ ತಗೊಬೇಕು ಅಂದ್ರೆ ನನಗೆ ಹೇಳಿ, ಆಮೇಲೆ ನೀವು ಮುಂದುವರಿರಿ. ಸರಿಯಪ್ಪ. ವಂಶಿ ಅವರೇ, ಐ ಆಮ್ ರಿಯಲಿ ಸಾರಿ. ನಿಮ್ಗೆ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ. ಇನ್ನೊಂದ್ಸಲಿ ಈ ತರ ರಿಪೀಟ್ ಆಗಲ್ಲ. ಸೋಕಿದಲ್ಲಿ ತೊಂದ್ರೆ ಪಾಪ ವಂಶಿ ಅವ್ರ ಮನೆಗೆ ಹೋಗೋದಕ್ಕೆ ನಾನು ಆಟೋ ಬುಕ್ ಮಾಡ್ಬಿಡ್ತೀನಿ. ಒಂದೇ ಒಂದ್ ನಿಮಿಷ. ಅಜಿತ್ ಅವರಪ್ಪ, ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ನೀವು ಹೊಡ್ಬೋದು. ಸೋ ಸ್ವೀಟ್ ಆಫ್ ಯು. ಇಫ್ ಯು ಡೋಂಟ್ ಮೈಂಡ್, ಇದು ನನ್ನ ಸ್ಟೇಷನ್ ಅಲ್ಲಿ 401 ಅಂತ ಇರ್ತಾರೆ, ಅವ್ರಿಗೆ ಕೊಟ್ಬಿಡೋದಕ್ಕಾಗತ್ತಾ? ಹಲೋ ಸತ್ಯಣ್ಣ. ಸರ್, ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ ಸರ್. ನೀವ್ ನನ್ನ ಮಾತ್ರ ಅಲ್ಲ, ನನ್ ಕುಟುಂಬನೂ ಕಾಪಾಡ್ಬಿಟ್ರಿ ಸರ್. ಬಹುಶಃ ನೀವ್ ಹಿಂದೆ ಹೋಗಿದ್ರೆ ಇವತ್ ನನ್ನ ಅಪ್ಪ ಅಮ್ಮನ್ನ ಕಳ್ಕೊಂಡ್ಬಿಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಕರ್ತವ್ಯ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಿಜಾನೇ ಸರ್, ಆದ್ರೂ ಒಂದೊಂದ್ಸಲ ಅದೆಲ್ಲ ನೆನ್ಪಾಗ್ಬಿಟ್ರೆ ನನ್ ಜೀವನ ಓದಾಗತ್ತೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ಬಿಟ್ಟಿದ್ರೆ ನನಗ್ ಸಾಯೋದ್ ಬಿಟ್ರೆ ಬೇರೆ ದಾರಿನೇ ಇರ್ಲಿಲ್ಲ ಸರ್. ಅಂತದ್ರಲ್ಲಿ ನೀವು ಆ ಕಾರ್ಪೊರೇಟರ್ ತಪ್ಪು ಮಾಡಿದವನಂತ ಸಾಬೀತ್ ಮಾಡಿದ್ರೆ ಹೊರತು ನನ್ ನಿಜವಾದ ಹೆಸರೇ ಆಗ್ಲಿ, ನನ್ ಮುಖಾನೇ ಆಗ್ಲಿ ಮೀಡಿಯಾದಲ್ಲಿ ಎಲ್ಲೂ ಬರ್ದೇ ಇರೋ ತರ ಮಾಡಿ ನನ್ನ ಕಾಪಾಡ್ಬಿಟ್ರಿ ನೀವು. ಏನ್ ಮಾಡ್ತಿದ್ಯಾ ನೀನು? ಸರ್, ಈ ಕೇಸಿಂದ ನಿಮ್ ಮನೇಲಿ ಎಲ್ರಿಗೂ ತೊಂದ್ರೆ ಇದೆ ಅಂತ ಗೊತ್ತಿದ್ರು ಯಾವುದೇ ಸಂಬಂಧ ಇಲ್ದಿರೋ ನನಗೆ ನೀವ್ ಆಸರೆಯಾಗಿ ನಿಂತ್ಕೊಂಡ್ರಿ ಸರ್. ಥ್ಯಾಂಕ್ ಯು. ಇಬ್ರು ಒಂದೇ ನೆಲದ ಮೇಲೆ ನಿಂತಿದ್ದೀವಿ, ಇದಕ್ಕಿಂತ ಸಂಬಂಧ ಬೇಕಾ? ನೆಕ್ಸ್ಟ್ ಈ ತರ ವಿಚಾರದಲ್ಲಿ ಸಹಾಯ ಕೇಳುವಂತ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ಯೂನಿಫಾರ್ಮ್ ಹಾಕದೇ ಇರೋ ಪ್ರತಿ ಗಂಡ್ಸು ಪೊಲೀಸ್. ಅಣ್ಣ, ಕಂದನ, ಇಂಥ ಅಣ್ಣ ಇರ್ಬೇಕಾದ್ರೆ ಯಾರಾದ್ರೂ ಅಳ್ತಾರ? ಅಳ್ಬೇಡ. ಇನ್ನು ಪ್ರತಿ ವರ್ಷ ನನ್ನ ಅಣ್ಣಂಗೆ ರಾಖಿ ಕಟ್ತೀನಿ. ಅದಕ್ಕೇನಂತಮ್ಮ, ಧಾರಾಳವಾಗಿ ಕಟ್ಟು. ಆದ್ರೆ ಒಂದ್ ವಿಷಯ ಸ್ಪಂದನ, ಈಗ ನಿನ್ ಜೀವನದಲ್ಲಿ ನಡೆದಿರೋ ಕಹಿ ಘಟನೆನ ಮರ್ತು ಖುಷಿಯಾಗಿರು. ನೀನ್ ನಮ್ಮ ಅಜಿತ್ ತಂಗಿ ಅಂತ ಆದ್ಮೇಲೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲಮ್ಮ. ನಾನು ಹೋಗ್ ಬರ್ತೀನಿ. ಒಂದ್ ನಿಮಿಷ ಇರಮ್ಮ. ಭೂಮಿ, ಹೋಗ್ ಬರ್ತೀನಣ್ಣ. ಹೇಳಿದೆಲ್ಲ ಅರ್ಥ ಆಗಿದೆ ಅಲ್ವಾ? ಆಗಿದ್ ಗಾಯದ್ ಕಲೆ ಕೂಡ ಉಳಿಬಾರ್ದು. ಎಲ್ಲದನ್ನು ಕಂಪ್ಲೀಟ್ ಡಿಲೀಟ್ ಮಾಡ್ಬಿ ಸಾಕು. ಆದಷ್ಟು ಬೇಗ ಕಾಲೇಜ್ಗೆ ಹೋಗಿ ಜಾಯಿನ್ ಆಗು. ಸರಿ. ನಾಚಿ, ಮನೆ ಹತ್ರ ಹೋಗಿ ಡ್ರಾಪ್ ಮಾಡ್ಬಾ. ಅಲ್ಲಮ್ಮ, ಅವಳು ನನ್ ಫ್ರೆಂಡ್ ತಾನೆ, ನಂಗೊಂದ್ ಬಾಯು ಹೇಳಿಲ್ಲ, ಹಾಗೆ ಹೊಟ್ಟೋದ್ಲು. ಅದೇ ಅನ್ಕೋತಾ ಇದ್ದೆ, ಏನ್ ಅಪ್ಪು ಇನ್ನು ಮಾತೆ ಶುರು ಮಾಡ್ಲಿಲ್ವಲ್ಲ ಅಂತ. ಅಪೇಕ್ಷಾ, ಸ್ಪಂದನ ಹೊರಟ್ಲು, ನೀವ್ ಯಾವಾಗ ಹೊರಡೋದು? ಅಯ್ಯೋ, ಹೋಗ್ತೀನಿ ಬಿಡೋ. ಕಳ್ಸೋದ್ರಲ್ಲೇ ಇರ್ತೀಯ. ಹೆಣ್ಮಕ್ಳು ಮದ್ವೆ ಆಮೇಲೆ ಗಂಡನ್ ಮನೇಲೆ ಇರ್ಬೇಕಲ್ವಾ? ಇರ್ತೀನಿ ಬಿಡು, ಅದ್ ನಂಗೆ ಗೊತ್ತು. ಫ್ರೆಂಡ್ ವರ್ಸಸ್ ವೈಫ್ ಈ ಕೇಸ್ ಬಗ್ಗೆ ಸ್ಟಡಿ ಮಾಡಿ 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 ನಂಗೆ ಸಾಕಾಗೋಯ್ತು. ಕಾನೂನಿನ ದಫ್ತರಲ್ಲಿ ಈ ತರದ ಕೇಸ್ ನಂಬರ್ ಇದೆಯಾ ಅಂತ ನನಗೆ ಅನುಮಾನ ಶುರು. ಅದು ಹೋಗ್ಲಿ ಮಾರಯ್ಯ, ನನಗೆ ಯಾಕೋ ಒಳಗೆ ಭಯ ಶುರು ಆಗ್ತಿದೆ. ಸಾಕು ಅಜಿತನಿಗೆ ನಾನೇ ನಿನ್ನ ಇಲ್ಲಿ ಕರ್ಸಿದ್ದು ಅಂತ ಗೊತ್ತಾಗ್ಬಿಟ್ರೆ ನನಗೊಂಥರ ಖುಷಿ ಆಗ್ತದೆ. ದುಷ್ಟ ದುಷ್ಟ ಪಾಪಿ, ಏನು ನೀನು ನನ್ನ ದೋಸ್ತಿ ಮಧ್ಯ ಬೆಂಕಿ ಹತ್ಕೊಂಡ್ರೆ ನೀನು ಖುಷಿನ ಸಂತೋಷನಾ? ಲವ್ ನಿಜ ಹೇಳು, ಸ್ಮಾರ್ಟ್ ನಿನಗೇನಾದ್ರೂ ಭೂಮಿ ಮೇಲೆ ಲವ್ ಏನಾದ್ರೂ ಶುರುವಾಗಿದೆಯಾ? ಯಾಕೋ ಹಾಗಾಡ್ತಿದ್ಯಾ ನೀನು? ಆ ತರ ಮನ್ಸಲ್ಲಿ ಏನಾದ್ರು ಇದ್ರೆ ಅವ್ರಿಬ್ರ ಮಧ್ಯ ಬರೋ ಯೋಚನೆ ಏನಾದ್ರು ಮಾಡ್ಬಿಟ್ಟಿವ್ ಹೇಗೆ? ಸತ್ಯಣ್ಣ, ಈ ವಂಶಿನ ಯಾರ್ ತಾನೇ ಲವ್ ಮಾಡಲ್ಲ? ಭೂಮಿ ಬೇರೆ ತುಂಬಾನೇ ಒಳ್ಳೆ ಹುಡುಗಿ. ಅವ್ರಿಬ್ರು ಮ್ಯಾರೇಜ್ ಕಾಂಟ್ರಾಕ್ಟ್ ಅಂತ ನೀವ್ ತಾನೇ ಹೇಳಿದ್ದು. ಆಗಿರ್ಬೇಕಾದ್ರೆ ನಾನು ಭೂಮಿ ಬಗ್ಗೆ ಯಾಕೆ ಯೋಚನೆ ಮಾಡ್ಬಾರ್ದು? ಏನು ಮಾತಾಡ್ತಿದ್ಯಾ ನೀನು? ಅಷ್ಟೇ, ಈ ವಿಷಯದಲ್ಲಿ ನಾನು ಸತ್ತ ಹಾಗೆ. ನನ್ನ ಸ್ನೇಹಿತರಿಗೆ ದಯವಿಟ್ಟು ಕ್ಷಮಿಸಪ್ಪ ಅಂತ ಹೇಳಿ ಸತ್ತೋಗ್ಬಿಡ್ತೀನಿ. ಸತ್ಯಣ್ಣ, ನಿನ್ನ ಹೆಸರು ಬರೆಯಲ್ಲ, ನೀನ್ ಸುಮ್ಮನೆ ಕೂತ್ಕೋ. ಅಯ್ಯೋ ಸತ್ಯಣ್ಣ, ಅಂತ ಯೋಚನೆ ಈ ವಂಶಿಗೆ ಯಾವತ್ತೂ ಬರೋದೇ ಇಲ್ಲ. ಅಂತ ಪಾಪದ ಹುಡುಗನ ಮೇಲೆ ನಿಮಗ್ ಡೌಟ ಸತ್ಯಣ್ಣ?
ಅಯ್ಯೋ ಹಾಗಿಲ್ಲ ಕಣಪ್ಪ, ಈ ಲಾಯರ್ ಬುದ್ಧಿ ಜೊತೆಗೆ ಪೊಲೀಸ್ ಮಾತ್ ಸೇರ್ಕೊಂಡು ಏನೇನೋ ಹೇಳ್ಬಿಟ್ಟೆ. ದಯವಿಟ್ಟು ನೀ ಬೇಜಾರಾಗಬೇಡ. ಪರವಾಗಿಲ್ಲ ಸತ್ಯನ. ಇವಾಗ ನಿಮ್ಗೊಂದು ಖುಷಿ ವಿಚಾರ ಹೇಳ. ನನ್ ಲೆಕ್ಕಾಚಾರದಲ್ಲಿ ಭೂಮಿನೂ ಅಜಿತ್ ಅವ್ರನ್ನ ಲವ್ ಮಾಡ್ತಾರೆ. ಅಂದ್ರೆ ನಿಮಗೂ ಹಾಗೆ ಅನ್ಸಿದ್ಯಾ? ಭೂಮಿ ಅಜಿತ್ ಬುಲೆಟ್ ಅಲ್ಲಿ ಯಾರು ಕುತ್ಕೊಳ್ಳೋದೊಳಗೆ ಇಷ್ಟ ಇಲ್ಲ ಅನ್ನೋ ತರ ಮಾತಾಡೋದು. ಅಜಿತ್ ಅವ್ರ ಮೇಲೆ ಅವ್ರಿಗೆ ತುಂಬಾ ಪೊಸೆಸಿವ್ನೆಸ್ ಇದೆ. ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ಬುಲೆಟ್ ನ ಯಾರು ಓಡಿಸಬಾರ್ದು ಅಂತ ಇರೋಳು. ವಂಶಿ, ಈ ಜಲಸು ಅಸೂಹೆ ಅಸಹನೆ ಪ್ರೀತಿಯ ಮೊದಲನೇ ಮೆಟ್ಲಲ್ವಾ? ಆವಾಗಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಭೂಮಿ ತನಗೇ ಗೊತ್ತಿಲ್ಲ ಅವಳ ಜೀವನದಲ್ಲಿ ಅಜಿತ್ ಅವ್ರನ್ನ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಇದು ಮುಖ್ಯವಾದ ಪಾಯಿಂಟ್. ಇದನ್ನ ನೋಟ್ ಮಾಡ್ಕೊಳ್ಳಿ ಲಾಯರ್ ಸಾಹೇಬ್ರೆ. ಮಾಡ್ಕೊಂಡೆ. ಆದ್ರೂ ಇದೊಂಥರ ರೊಮ್ಯಾಂಟಿಕ್ ಥ್ರಿಲ್ಲರ್ ಕಥೆ ಇದ್ದಂಗೆ. ಆಕ್ಚುಲಿ ಈ ವಿಷಯನ ಹೇಗ್ ಕಂಡುಹಿಡಿಯೋದು? ಅವರಿಬ್ರು ಒಬ್ರನ್ನೊಬ್ರು ಬಿಟ್ಕೊಡೋ ಆಗದೆ ಇರೋ ಹಾಗೆ ಸ್ಪೆಷಲ್ ವೆಕೇಶನ್ ಕ್ರಿಯೇಟ್ ಆಗ್ಬೇಕು. ಇಲ್ಲ ಅವ್ರ ಡ್ರಾಮಾಗೆ ಸ್ಟ್ರಾಂಗ್ ಆಗಿರೋ ರೀಸನ್ ಕೊಟ್ಟು ಸಣ್ಣ ಬ್ರೇಕ್ ಹಾಕ್ಬೇಕು. ಸಿಕ್ತು. ಮಹರ್ಷಿ, ಸ್ನೇಹಿತ ಭೂಮಿ ಒಪ್ಪಂದದ ಮದುವೆಯಾಗಿ 9 ತಿಂಗಳು. ಸೂಪರ್ ಆಗಿದ್ರೆ ನನ್ ಪ್ಲಾನ್ ರೆಡಿ ಆಯ್ತು. ಏನಿದು? ಹೊರಗಡೆ ಸ್ಟ್ರಾಂಗ್ ಟೀ ಕುಡ್ಕೊಂಡ್ ಬರಲ್ವಾ? ಅಲ್ಲೇ ಹೇಳ್ತೀನಿ. ಬಾರಯ್ಯೋ. ಹ್ಞೂ ಅಜ್ಜಿ, ಈ ಮನೆ ಮಗನೇ ಹೇಳಾಯ್ತಲ್ಲ, ಅದ್ರಲ್ಲೂ ಪೊಲೀಸ್ ಬೇರೆ. ಹೇಗಿರ್ಲಿ, ನಾನ್ ಗಂಡನ ಮನೆಗೆ ಹೋಗ್ತೀನಿ. ಅಪೇಕ್ಷಾ, ನೀನ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊತಿದ್ಯಾ. ನಾನ್ ಹೇಳಿದ್ದು ಅಯ್ಯೋ ಸಾಕಪ್ಪ ಸಾಕು, ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೀನಲ್ವಾ, ಹೋಗ್ತೀನಿ ಬಿಡು. ಸುಮ್ನೆ ಏನಕ್ ಬೇಕು ಸವಾಸ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಸಿಸ್ಟರ್, ಇವತ್ತು ನೀವು ಯಾರು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಮನೇಲಿ ಆರಾಮಾಗಿರ್ಬೋದು. ನಿಜನಾ? ಏನು ಬೇಕಾಗಿಲ್ಲ, ನೀನ್ ಹೊರಡು ಮನೆಗೆ. ಈಗ ಇವಳನ್ನ ಮನೆಗ್ ಬೇರೆ ಬಿಟ್ಟು ಬರ್ಬೇಕಾ ಬ್ರೋ? ಇಲ್ಲ ನಚ್ಚಿ, ಅಪ್ಪು ಸಿಸ್ಟರ್, ಇವತ್ತು ಒಂದಿನ ನನ್ಗೋಸ್ಕರ ಎಲ್ಲೂ ಹೋಗೋಗಿಲ್ಲ. ನನಗೂ ಇಲ್ಲಿರಕ್ ಇಷ್ಟನೇ. ಏನ್ ಗೊತ್ತಾ, ಅಮ್ಮ ನಿಮ್ಮನ್ನ ಮಗ ಅಂತ ಅನ್ಕೊಂಡಿದಾರಲ್ವಾ, ಸೊ ಅಮ್ಮ ನಿಮ್ಮನ್ನ ಮಗ ಅಂತ ಅನ್ಕೊಂಡ್ಮೇಲೆ ಅಜಿತ್ ಹೇಗ್ ನನಗ್ ಬ್ರದರೋ, ನೀವು ಹಾಗೆ ನನಗ್ ಬ್ರದರ್ ಅಲ್ವಾ. ಸೊ ಬ್ರದರ್ ಹೇಳಿದ್ಮೇಲೆ ನನ್ಗೆ ದಟ್ಟಕ್ಕಾಗತ್ತಾ? ನಾ ಇಲ್ಲೇ ಇರ್ತೀನಿ. ಅಪ್ಪು, ಇವತ್ತು ನಮ್ಮ ಅಜಿತ್ ಮಾಡಿರೋ ಸಾಧನೆನ ಸೆಲೆಬ್ರೇಟ್ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಇರ್ಬೇಕು ನಿನ್ನ ಇಲ್ಲೇ ಇರು ಅಂತ ಹೇಳ್ತಿರೋದು. ಸೆಲೆಬ್ರೇಷನ್ ಪ್ಲಾನ್ ಇದೆ, ಬಟ್ ರೀಸನ್ ಅದಲ್ಲ. ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಭೂಮಿ ಮತ್ತೆ ಅಜಿತ್ ಅವರು ಮದುವೆ ಆಗಿ 9 ತಿಂಗಳು ತುಂಬಿದೆ. ಇದನ್ನ ವಂಶಿ ಹೇಳ್ದಂಗೆ ಸೆಲೆಬ್ರೇಟ್ ಮಾಡ್ಲೇಬೇಕು. ಈಗ ಅಜಿತ ನನ್ನ ಮರ್ಯಾದೆ ಕಳೆದಿದ್ರೆ ಸಾಕಪ್ಪ. ನಮಗಿದು ಹೊಳಿಲೇ ಇಲ್ಲ. ನಿನಗೆ ಗೊತ್ತಾಯ್ತು ವಂಶಿ? ಈ ಮನೇಲಿ ಇದ್ದೀನಿ ಅಂದ್ಮೇಲೆ ಅಜಿತ್ ಅವರಷ್ಟು ಜಾಸ್ತಿ ತಿಳ್ಕೊಳ್ದೆ ಹೋದ್ರು ನನ್ನ ಮಟ್ಟಿಗೆ ಅಲ್ಪ ಸ್ವಲ್ಪ ಆದ್ರೂ ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕಲ್ಲ. ಕರೆಕ್ಟ್ ಬ್ರೋ, ಇವತ್ತು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಸೊ ಅದಕ್ಕೂ ಮುಂಚೆ ಇವರಿಬ್ರು ರೆಡಿ ಆಗ್ಬೇಕು. ಭೂಮಿ ಅವರೇ, ಪ್ಲೀಸ್ ರೆಡಿ ಆಗಿ. ಥ್ಯಾಂಕ್ ಯು ವಂಶಿ ಅವರೇ. ಸಾಹೇಬ್ರೆ, ಇದು ನಿಮ್ಗೆ. ನನ್ಗೆ ದಿನ, ವಾರ, ತಿಂಗಳು, ಆನಿವರ್ಸರಿ ಅಂತೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಅಯ್ಯೋ ವಂಶಿ ಅವರೇ, ಅದು ಆ ಕಾರ್ಪೊರೇಟರ್ ಕೇಸಲ್ಲಿ ಇವ್ರು ಸ್ವಲ್ಪ ಟೆನ್ಷನ್ ಆಗಿದ್ದಾರೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನಿಮ್ ಸಾಹೇಬ್ರನ್ನ ಬಿಟ್ಕೊಡಲ್ಲ ಅಂತ ನನ್ಗೆ ಗೊತ್ತು ಬಿಡಿ. ಪರವಾಗಿಲ್ಲ, ನಾನು ನಿಮ್ ಸಾಹೇಬ್ರ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರ್ ಮಾಡ್ಕೊಳಲ್ಲ. ಅಯ್ಯೋ ವಂಶಿ ಅವರೇ, ಇವಾಗ ನಮ್ ಸಾಹೇಬ್ರು ನೀವ್ ತಂದಿರೋ ಬಟ್ಟೆ ಹಾಕೊಬೇಕು ಅಷ್ಟೇ ತಾನೆ? ಕೊಡಿಲಿ ಸಾಹೇಬ್ರೆ, ಬೇಗ ಬೇಗ ಹೋಗಿ ರೆಡಿ ಆಗೋಣ. ಬನ್ನಿ ಸಾಹೇಬ್ರೆ. ನಿನ್ ಪಾಪ್ಸಿಗೆ ಫೋನ್ ಮಾಡಿ ಬೇಗ ಬರಕ್ ಹೇಳು. ಹಲೋ ಪಾಪ್ಸಿ, ಮನೆಗ್ ಬೇಗ ಬನ್ನಿ, ಓಕೆನಾ? ಏನ್ ಪ್ಲಾನ್ ವಂಶಿ, ಹೇಳು. ನೋಡಿ ಅತ್ತೆ, ಏನೋ ಹಬ್ಬ ಮಾಡ್ತಾ ಇದೀವೇನೋ ಅನ್ನೋಷ್ಟು ಖುಷಿ ಪಡ್ತಿದ್ದಾರೆ. ಪಡ್ಲಿ, ಎಷ್ಟು ಸಂತೋಷ ಪಡ್ತಾರೋ ಪಡ್ಲಿ. ಎಲ್ಲ ನನ್ ಮಗಳು ಬರೋವರೆಗೂ ಅಷ್ಟೇ. ಅವಳು ಬಂದ್ಮೇಲೆ ಎಲ್ರನ್ನು ಹೇಗ್ ಅಳಿಸ್ತೀನೋ ನೋಡ್ತಾ ಇರೋ. ಸಾಹೇಬ್ರೆ, ಯಾಕೆ ಅವ್ರಷ್ಟು ಪ್ರೀತಿಯಿಂದ ಬಟ್ಟೆ ಕೊಟ್ರೆ ಬೇಡ ಅಂತ ಹಾಗೆ ಬಂದ್ಬಿಟ್ರಿ? ಓ, ಸ್ಟೇಷನ್ ತುಂಬಾ ಕೆಲ್ಸ ಆಯ್ತಾ? ಸುಸ್ತಾಗ್ತಿದ್ಯಾ? ಸುಸ್ತೇನಿಲ್ಲ, ನಂಗೆ ವಂಶಿ ಕೊಡೋ ಬಟ್ಟೆ ತಗೊಬೇಕು ಅಂತ ಅನಿಸ್ಲಿಲ್ಲ, ಅದಕ್ಕೆ ಬಂದೆ. ಸಾಹೇಬ್ರೆ, ಯಾಕ ವಂಶಿ ಅವ್ರನ್ನ ಅಷ್ಟೊಂದು ದ್ವೇಷಿಸ್ತಿದ್ದೀರಾ? ಅವ್ರಂತದ್ ಏನ್ ಮಾಡಿದಾರೆ ಅದನ್ನಾದ್ರೂ ಹೇಳಿ. ಏನ್ ಮಾಡಿದ? ರೀಸನ್ ಬೇಕಲ್ವಾ ನಿಂಗೆ? ಮೊದಲನೇದಾಗಿ ಅವ್ನ್ ಸಿಕ್ಕಾಪಟ್ಟೆ ಓವರಾಗಿ ಮಾಡ್ತೀಯಾನೆ. ಎರಡನೇದು, ಅವನು ನಿನ್ ಹತ್ರ ತುಂಬಾ ಕ್ಲೋಸ್ ಆಗಿ ಇರೋ ತರ ಎಲ್ಲ ಅನಿಸ್ತಾ ಇರುತ್ತೆ ನಂಗೆ. ಸಾಹೇಬ್ರೆ, ನೀವ್ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದೀರಾ ಅನ್ಸುತ್ತೆ. ಪಾಪ ವಂಶಿಯವರು ಆ ರೀತಿ ಅಲ್ಲ. ನನ್ ಜೊತೆ ಮಾತ್ರ ಅಲ್ಲ, ಮನೇಲಿ ಎಲ್ರ ಜೊತೆನೂ ಖುಷಿಯಾಗಿರ್ತಾರೆ. ಅವ್ರ ಮನ್ಸಲ್ಲಿ ನೀವ್ ಹೇಳ್ದಾಗ ಏನಾದ್ರು ಕಲ್ಮಶ ಇದ್ದಿದ್ರೆ ಅವ್ರು ನಮ್ಮಿಬ್ರ ಆನಿವರ್ಸರಿನ ಅವ್ರ ಬಟ್ಟೆ ತಂದು ಯಾಕೆ ಸೆಲೆಬ್ರೇಟ್ ಮಾಡ್ಬೇಕಿತ್ತು? ಇದೇ ನನ್ ಪ್ರಶ್ನೆ ಕೂಡ, ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತ. ಸಾಹೇಬ್ರೆ, ನಂಗೆ ಅರ್ಥನೇ ಆಗ್ತಿಲ್ಲ. ಇವಾಗ ಏನ್ ನಿಮ್ ಪ್ರಾಬ್ಲಮ್? ಸರಿ, ಇವಾಗ ನೀವ್ ಹೇಳ್ದಾಗೆ ತಿಳ್ಕೊಳ್ಳೋಣ. ವಂಶಿ ನನ್ನ ಹಿಂದೆ ಬಿದ್ದಿದ್ದಾರೆ, ಇವಾಗ ನಿಮ್ಗೇನ್ ಅದ್ರಿಂದ? ನಾನೇನ್ ನಿಮ್ ನಿಜವಾದ ಹೆಂಡತಿ ಅಲ್ಲ ಅಲ್ವಾ ಸಾಹೇಬ್ರೆ? ಮತ್ ಯಾಕೆ ನೀವ್ ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ದೀರಾ? ನಿಮ್ಗೆ ಯಾಕೆ ಕೋಪ ಬಂದಿದೆ ಅಂತ ನನ್ಗೆ ಈಗ ಗೊತ್ತಾಯ್ತು.
ನಿಮಗ್ ನೆನ್ಪಿಲ್ದೆ ಇರೋ ನಮ್ಮಿಬ್ರು ಆನಿವರ್ಸರಿ ಡೇಟು ವಂಶಿ ಅವ್ರು ನೆನ್ಪಿಸ್ಬಿಟ್ರು ಅಂತ ತಾನೇ. ಇಷ್ಟಕ್ಕೂ ಪ್ರತಿ ತಿಂಗಳು ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಅದು ಅಮಾವಾಸ್ಯೆನ ಪೌರ್ಣಮಿನ? ನಮ್ಮಿಬ್ರು ಮದ್ವೆ ನಿಮ್ಗೆ ಅಮಾವಾಸ್ಯೆನೆ, ಅದಕ್ಕೆ ಈ ರೀತಿ ಆಡ್ತಿರೋದು. ಆದ್ರೂ ನಿಮ್ ಜೀವನದಲ್ಲಿ ಆ ಹುಣ್ಣಿಮೆ ಬೆಳಕು ಚೆಲ್ಲಿ ಅಂತ ನಾನು ಯಾವಾಗ್ಲೂ ಹಾರೈಸ್ತೀನಿ. ಅಮಾವಾಸ್ಯೆ ಆದ್ಮೇಲೆ ಹುಣ್ಣಿಮೆ ಬರಲೇಬೇಕು. ನನಗೆ ನಿನ್ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.